Part 4 Mathematics and Science. Let us see the first question. The least positive integer whose product with 9408 gives a perfect square is. First option is 4, 3, 5 and 6. ಈ ಪ್ರಶ್ನೆಯನ್ನು ನೋಡಿದಾಗ ನಮಗೆ ಅರ್ಥ ಆಗೋದೇನೆಂದರೆ 9408 ಈ ಪ್ರತಿಯೊಂದು ಸಂಖ್ಯೆಯಿಂದ ಗುಣಿಸಿ ಬರುವಂಥ ಗುಣಲಬ್ಧದ ಸ್ಕ್ವೇರ್ ರೂಟನ್ನು ಕಂಡುಹಿಡಿದು ನಾವು ಪರೀಕ್ಷೆ ಮಾಡಬೇಕು ಅನ್ಸುತ್ತೆ. ಸೊ ಇಲ್ಲಿಗೆ 4 ಸಂಖ್ಯೆಗಳನ್ನು ಗುಣಿಸಿ ಅವುಗಳ ಪರ್ಫೆಕ್ಟ್ ಸ್ಕ್ವೇರನ್ನು ಕಂಡುಹಿಡಲಿಕ್ಕೆ ನಮಗೆ ಕನಿಷ್ಠ ಅಂದರೂ 10 ನಿಮಿಷ ಬೇಕಾಗುತ್ತೆ. ಸೊ ಇಂಥ ಕ್ವಶನನ್ನು ನಾವು ಎಕ್ಸಾಮಲ್ಲಿ ರೂಲ್ಸ್ ಪ್ರಕಾರ ಅಥವಾ ನಮ್ಮ ಟ್ರೆಡಿಷನಲ್ ಮೆಥಡಲ್ಲಿ ಮಾಡ್ತಾ ಹೋದರೆ ನಮಗೆ ಸಮಯ ಸಾಕಾಗಲ್ಲ. ಸೊ ಇದನ್ನು ನಾನು 1 ನಿಮಿಷದಲ್ಲಿ ಹೇಗೆ ಮಾಡು ಅಂತೇಳಿ ತೋರಿಸ್ತೀನಿ. ಸೊ ಇದಕ್ಕೆ ನಮಗೆ ಪ್ರೀ ರಿಕ್ವೆಸಿಟ್ ನಾಲೆಡ್ಜ್ ಏನು ಬೇಕು ಅಂದರೆ ಇಲ್ಲಿ ಸ್ವಲ್ಪ ನೋಡಿ, 1 ರಿಂದ 10ರವರೆಗೆ ಇರುವಂಥ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ. ಸೊ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, ಅದೇ ರೀತಿ 10ರವರೆಗೂ ಸ್ಕ್ವೇರ್ ನಂಬರ್ನ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ ಏಕೆಂದರೆ ನಾವು ಯೂನಿಟ್ ಪ್ಲೇಸಲ್ಲಿ ಈ 9 ಡಿಜಿಟ್ಸ್ ಮಾತ್ರ ಬರ್ತವೆ. ಸೊ 9 ಡಿಜಿಟ್ಸ್ ಬಂದಾಗ ಅದೆಷ್ಟೇ ಆಗಿರ್ಬೋದು. ಈಗ 9408 ಇದೆ, ಲಾಸ್ಟ್ ಡಿಜಿಟ್ ಎಷ್ಟಿದೆ 8. ಅಂದರೆ ಪರ್ಫೆಕ್ಟ್ ಸ್ಕ್ವೇರಲ್ಲಿ ಏನು ಬರಬೇಕು, ನಮಗೆ ಲಾಸ್ಟ್ ಡಿಜಿಟು 4 ಇರಬೇಕು. ಅಂದರೆ 8ರವರೆಗೆ 64, ಅಂದರೆ ಅಲ್ಲಿ 4 ಇರಬೇಕು. ಅದೇ ರೀತಿ ಆ ಟ್ರಿಕ್ಕನ್ನು ಇಲ್ಲಿ ಯೂಸ್ ಮಾಡೋಣ. ಏನಿದೆ ಇಲ್ಲಿ ನೋಡ್ಬೋದು, 9408 ಇದು ಪೂರ್ತಿ ಗುಣಿಸೋದು ಬೇಡ, ನಮಗೆ ಲಾಸ್ಟ್ ಡಿಜಿಟಲ್ಲಿರುವಂಥದ್ದು 8 ಇದೆ. ಸೊ ಈ 8ಅನ್ನು 4ರಿಂದ ಗುಣಿಸೋಣ. 8 4 32. ಸೊ ಬರುವಂಥ ಪ್ರಾಡಕ್ಟು ಅಂದರೆ 9408ಅನ್ನು 4ರಿಂದ ಗುಣಿಸಿದಾಗ ಲಾಸ್ಟಿಗೆ ಬರುವಂಥ 2 ಡಿಜಿಟ್ಸ್ ಏನಿದೆ 32 ಇದೆ. ಅದರಲ್ಲಿ ಯೂನಿಟ್ ಪ್ಲೇಸಲ್ಲಿ 2 ಇದೆ. ಸೊ 2 ಇಲ್ಲಿ ನೋಡಿದಾಗ ನಾವು ಸ್ಕ್ವೇರ್ ನಂಬರ್ಸ್ನ ಅಬ್ಸರ್ವ್ ಮಾಡಿದಾಗ 2 ಯಾವ ಸ್ಕ್ವೇರಲ್ಲೂ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಅಂದರೆ ಲಾಸ್ಟ್ ಡಿಜಿಟ್ 2 ಇತ್ತು ಅಂದರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಫಸ್ಟ್ನೇ ಆಪ್ಷನ್ ನಮಗೆ ಅಲ್ಲ, 4th ನಾವು ಇಂಟು ಹಾಕೋಬೋದು. ಸೊ 2ನೇ ಆಪ್ಷನ್ಗೆ ಹೋಗೋಣ. 1ನೇ ಆಪ್ಷನ್ ಆಯಿತು. 2ನೇ ಆಪ್ಷನ್ನು ಏನಿದೆ 3 ಇದೆ. ಸೊ 3 ಇಲ್ಲಿ ಲಾಸ್ಟ್ ಡಿಜಿಟ್ 8 ಇದೆ. 8 3 24. 4 ಏನಾಗಿದೆ 8ರ ಅಂದರೆ ಲಾಸ್ಟ್ ಡಿಜಿಟಲ್ಲಿ 8ರ ವರ್ಗನೂ ಆಗಿರ್ಬೋದು ಅಥವಾ 2ರ ವರ್ಗನೂ ಆಗಿರ್ಬೋದು. ಸೊ ಇದು ನಮಗೆ ಚಾನ್ಸ್ ಇದೆ, ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಲಿರೋಂಥ ಚಾನ್ಸಸ್ ಇದೆ. ಸೊ ಥರ್ಡ್ ಒನ್ ನೋಡೋಣ. ಏನಿದೆ 8 ಇಂಟು 5, 8 40. ಲಾಸ್ಟ್ ಡಿಜಿಟ್ ಏನಿದೆ 0 ಇದೆ. ಈ 0 ಇದ್ದಾಗ ನಮಗೆ 10 ಬರ್ಬೋದಲ್ಲ ಅಂದ್ಕೊಳ್ತೀವಿ. ಸೊ 10 ಅಂದರೆ ನಿಮಗೆ ಗೊತ್ತಿರಬೇಕು, ಈ ನಂಬರಲ್ಲಿ ಎಷ್ಟು ಝೀರೋಸ್ ಇರುತ್ತೋ, ಅಂದರೆ ಸ್ಕ್ವೇರ್ ಮಾಡೋವಂಥ ನಂಬರಲ್ಲಿ ಎಷ್ಟು ಝೀರೋಸ್ ಇರುತ್ತೋ ಅದರ ಡಬಲ್ ಇರಬೇಕು. ಇಲ್ಲಿ ಎಷ್ಟಾಗಬೇಕು, ಡಬಲ್ ಝೀರೋಸ್. ಅಂದರೆ ಇಲ್ಲಿ 400 ಇದ್ದಿದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗೋದು, ಅದ್ರ 1 ಇರೋಕ್ಕೆ ಚಾನ್ಸಸ್ಸು ಇಲ್ಲ. ಹಾಗಾಗಿ ಅದಲ್ಲ. ಆಮೇಲೆ ಇಲ್ಲಿ ಇದೆ ನಾವು ಮಲ್ಟಿಪ್ಲೈ ಮಾಡೋದು 5 ಅಂದರೆ 5 ಸ್ಕ್ವೇರ್ ಆಗಬೇಕು. ಅಂದ್ರೆ ಲಾಸ್ಟ್ ಡಿಜಿಟಲ್ ಅಲ್ಲಿ 5 ಇರಬೇಕು. ಆದರೆ 5 ಬರಬೇಕು ಅಂದರೆ ಏನಾಗಿರಬೇಕು, 5 ಆಗಿರಬೇಕು. ಸೊ 5 ಅವಳು 5 ಇರುತ್ತೆ. ಹಾಗಾಗಿ ಇದು ಅಲ್ಲ. ಸೊ 4ನೇದು ಏನಿದೆ 6 ಇದೆ. 8 ಇಂಟು 6ಅನ್ನು ಗುಣಿಸಿ ನಮಗೆ 8 48. 8 ಕೂಡ ಯಾವುದೇ ಯೂನಿಟ್ ಪ್ಲೇಸಲ್ಲಿ ಇರೋಲ್ಲ. ನಮಗೆ ಗೊತ್ತಿರಲಿ, ಯೂನಿಟ್ ಪ್ಲೇಸಲ್ಲಿ 2, 3, 7 ಮತ್ತು 8 ಈ ನಂಬರ್ಸ್ ಇತ್ತು ಅಂದರೆ ಅವು ಪರ್ಫೆಕ್ಟ್ ಸ್ಕ್ವೇರ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ಇಲ್ಲಿ ನಮಗೆ ಬರುವಂಥ ಉತ್ತರದಲ್ಲಿ ಒಂದೇ ಒಂದು, ಅದು 3ರಿಂದ ಗುಣಿಸಿದಾಗ ಮಾತ್ರ. ಅಂದರೆ 9408ಅನ್ನು 3ರಿಂದ ಗುಣಿಸಿದಾಗ ಬರುವಂಥ ಗುಣಲಬ್ಧ ಅಥವಾ ಪ್ರಾಡಕ್ಟ್ ಏನಿದೆ ಅದು ಒಂದು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನಮ್ಮ ಆಪ್ಷನ್ ಏನಿದೆ ಥರ್ಡ್ ಒನ್. ಸೊ ಈ ರೀತಿ ನಾವು ಟ್ರಿಕ್ ಯೂಸ್ ಮಾಡಿದರೆ ಮಾತ್ರ ನಮಗೆ ಎಕ್ಸಾಮಲ್ಲಿ ಈ ಥರ ಲೆಕ್ಕಗಳನ್ನು ಮಾಡಿಬಿಟ್ಟು ಆಮೇಲೆ ಟೈಮನ್ನು ಸೇವ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈಗ 2ನೇ ಲೆಕ್ಕಕ್ಕೆ ಹೋಗೋಣ. ಏನಿದೆ, ದ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್ ಆಫ್ ಎ ಕ್ಯೂಬಾಯ್ಡ್ ಆರ್ x+3 ಇಂಟು x-2 ಆ್ಯಂಡ್ x-1 ರೆಸ್ಪೆಕ್ಟಿವ್ಲಿ. ದ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ ಈಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಕ್ಯೂಬಾಯ್ಡ್ ಇದೆ, ಅದರ ಲೆಂತು ಬ್ರೆಡ್ತು ಹೈಟನ್ನು x+ ಅಂದರೆ ಪೂರ್ತಿಯಾಗಿ ಕೊಟ್ಟಿಲ್ಲ, ಸಂಖ್ಯೆಯಾಗಿ ಕೊಟ್ಟಿದ್ರೆ ನಾವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಬೋದಿತ್ತು. ನಮಗೆ ಗೊತ್ತಿದೆ. ಸೊ ವಾಲ್ಯೂಮ್ ಆಫ್ ಎ ಕ್ಯೂಬಾಯ್ಡ್ v ಈಸ್ ಈಕ್ವಲ್ ಟು L ಇಂಟು B ಇಂಟು H. ಸೊ ಇಲ್ಲಿ ಬೇರೆ ಆಪ್ಷನ್ ಏನೂ ಇಲ್ಲ ಶಾರ್ಟ್ಕಟ್ ಯೂಸ್ ಮಾಡಲಿಕ್ಕೆ. ನಾವು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋದನ್ನ ಫಾಸ್ಟಾಗಿ ಮಾಡಬೇಕಷ್ಟೇ. ಸೊ ಏನಿದೆ ಲೆಕ್ಕಾದರೆ x+3 ಇಂಟು x-2 ಇಂಟು x-1. ಸೊ ಇದನ್ನು ಮಾಡುವಾಗ ನಾವು ಫಸ್ಟ್ ಏನು ಮಾಡಬೇಕು, ಫಸ್ಟ್ ಈ 2 ಟರ್ಮ್ಸನ್ನು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. x ಇಂಟು x ಇಸ್ x² ಪ್ಲಸ್ 3 ಇಂಟು x ಇಸ್ 3x. ನೆಕ್ಸ್ಟು x ಇಂಟು -2 ಈಸ್ -2x. 3 ಇಂಟು -2 ಈಸ್ ಪ್ಲಸ್ ಇಂಟು ಮೈನಸ್ 3 ಇಂಟು 2 ಈಸ್ 6. ಸೊ 1 ಟರ್ಮನ್ನು ಮಲ್ಟಿಪ್ಲೈ ಮಾಡಿದ್ವಿ, ಅದಕ್ಕೆ ನೆಕ್ಸ್ಟ್ ಟರ್ಮನ್ನು ಮಲ್ಟಿಪ್ಲೈ ಮಾಡೋದು. ಇಲ್ಲಿ ಅಷ್ಟನ್ನು ಮಾಡೋದಕ್ಕಿಂತ ಉಲ್ಟಾ ಹೋಗ್ಬೋದು ನಾವು, ಏಕೆಂದರೆ 2 ಟರ್ಮ್ಸ್ ಇದೆ, 2 ಸ್ಟೆಪ್ಪಲ್ಲಿ ಮುಗಿಯುತ್ತೆ. x ಇಂಟು x² ಈಸ್ x³ ಪ್ಲಸ್
x into 3x is 3x square minus x into 2x is 2x square. So minus into minus becomes, minus into plus minus 6 into x is 6x. ನೆಕ್ಸ್ಟ್ ಇದು ಒನ್ ಟರ್ಮ್, ಫಸ್ಟ್ ಟರ್ಮಿಂದ ಎಲ್ಲದನ್ನು ಗುಣಿಸಿದ್ವಿ. ಈಗ ಎರಡನೇ ಟರ್ಮ್ ತಗೋಣ. ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 1 ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ minus into plus is minus, 3 into 1x is 3x, minus into minus becomes plus, 2 into x is x, 2x, minus into minus becomes plus 6. ಈಗ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿ ತಗೋಣ. ಎಕ್ಸ್ ಕ್ಯೂಬ್ ಆಗೇ ಇರುತ್ತೆ, 3x ಸ್ಕ್ವೇರ್ ಇದೆ, ಮೈನಸ್ 2x ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ. ಸೊ ಏನಾಗುತ್ತೆ, ಇದನ್ನು ಎರಡೂ ಕೂಡಿದಾಗ 3x ಸ್ಕ್ವೇರ್ ಇರುತ್ತೆ, 3x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಮೈನಸ್ 6x ಇದೆ, ನೆಕ್ಸ್ಟ್ ಮೈನಸ್ 3x ಇದೆ, ಪ್ಲಸ್ 2x ಇದೆ. ಸೊ ಇಷ್ಟನ್ನು ಕೂಡಿದಾಗ ನಮಗೆ ಇಲ್ಲಿ ಎರಡರಲ್ಲಿ 3 ಹೋದರೆ 1 ಉಳಿಯುತ್ತೆ, ಮೈನಸ್ 1x ಪ್ಲಸ್ 6x, ಅಲ್ಲಿಗೆ ಮೈನಸ್ 7x ಆಗುತ್ತೆ, ಪ್ಲಸ್ 6. ನಮಗೆ ಆನ್ಸರು ಸಿಕ್ತು, ಎಕ್ಸ್ ಕ್ಯೂಬ್ ಮೈನಸ್ 7x ಸ್ಕ್ವೇರ್ ಪ್ಲಸ್ 6. ನಮ್ಮ ಆನ್ಸರ್ ಎಲ್ಲಿದೆ ಅಂತ ನೋಡಿದರೆ ನಮಗೆ ಸಿಗುತ್ತೆ. ಸೊ ಆಪ್ಷನಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 7x ಪ್ಲಸ್ 6 ಥರ್ಡ್ ಆಪ್ಷನ್ ಇದೆ. ಸೊ ಹಾಗಾಗಿ ನಾವು ಥರ್ಡ್ ಆಪ್ಷನ್ಗೆ ಸರಿಯಾದ ಉತ್ತರ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್. The cost of making an article is divided between materials, labor and overheads in the ratio 5:3:1. The cost of the material is rupees 125. Therefore, the cost of the labor is ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಯಾವುದೋ ಒಂದು ಮೆಟೀರಿಯಲನ್ನು ಆರ್ಟಿಕಲನ್ನು ರೆಡಿ ಮಾಡಲಿಕ್ಕೆ ಸೊ ಕಾಸ್ಟ್ ಏನಾಗಿದೆ, ಮೆಟೀರಿಯಲ್ಸು ಲೇಬರು ಓವರ್ಹೆಡ್ಸ್ ಅದರ ರೇಷಿಯೋ ಏನಿದೆ 5:3:1 ಇದೆ. ಸೊ ಇಲ್ಲಿ ಏನಾಗಿದೆ 125, ಯಾವುದ್ರದ್ದು ಮೆಟೀರಿಯಲ್ ಕಾಸ್ಟು. ಹಾಗಾದರೆ ನಮಗೆ ಕಂಡುಹಿಡಿಯೋಕ್ಕೆ ಕೇಳಿದ್ರೇನು, ಲೇಬರ್ ಕಾಸ್ಟ್. ಈಸಿ. ಈಗ ಎ ರೇಷಿಯೋ ಕೊಟ್ಬಿಟ್ಟು 1 ಕೊಟ್ಟರೆ ನಮ್ಗೆ ಈಸಿ. ಯಾವುದಾದ್ರು ಕೊಟ್ಟಿದ್ದಾರೆ, ಮೆಟೀರಿಯಲ್ಲು ಮತ್ತು ಲೇಬರ್ದು. ಮೆಟೀರಿಯಲ್ಲು ಲೇಬರು ಆನ್ ಆರ್ಡರ್ 5:3 ಇದೆ. ಸೊ 5:3 ಇಸ್ ಈಕ್ವಲ್ ಟು, ಸೊ ಮೆಟೀರಿಯಲ್ ಕಾಸ್ಟ್ 125 ಕೊಟ್ಟಿದ್ದಾರೆ, ನಮಗೆ ಯಾವುದನ್ನು ಕಂಡುಹಿಡಿಯೋಕ್ಕೆ ಕೇಳಿದರೆ ಲೇಬರ್ ಕಾಸ್ಟ್, ಲೆಟ್ ಇಟ್ ಬಿ ಎಕ್ಸ್. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ಸಿಗುತ್ತೆ. ಸೊ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 125 ಇಂಟು 3 ಡಿವೈಡ್ ಬೈ 5. 5 1s are 5 25s are. ಸೊ 25 ಇಂಟು 3 is 75. 75 ಎಲ್ಲಿದೆ, ಅಲ್ಲಿಗೆ ಫೋರ್ತ್ ಆಪ್ಷನ್ ಇದೆ. ಸೊ ನಾವು ಹೋಗ್ಬೋದು. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಪ್ಯಾಟರ್ನ್ ಈಸ್ 38794 678. ಸೊ ಈಗಿದ್ದಾಗ ನಾವು ಫಸ್ಟು ರೋಸಲ್ಲಿ ಕಾಲಮ್ಸಲ್ಲಿ ಏನಾರು ಸಿಮಿಲರ್ ಪ್ಯಾಟರ್ನ್ ಇದೆಯಾ ಅಂತೇಳಿ ನೋಡೋಣ. ಫಸ್ಟ್ ವಿಲ್ ಗೋ ವಿತ್ ಅಡಿಷನ್. 3 + 8 11, 11 + 7 is 18. ಸೊ ಇಲ್ಲಿ ಕ್ವಶನ್ ಮಾರ್ಕಿಂದ ಬಿಡೋಣ. ನೆಕ್ಸ್ಟ್ ಹೋಗೋಣ. ಸೊ 6 + 7 is 13, 13 + 5 is 18. ಸೊ ಇಲ್ಲೂ 18 ಇತ್ತು, ಇಲ್ಲೂ 18 ಇದೆ. ಸೊ ಹಾಗಾಗಿ ಇಲ್ಲೂ 18 ಬರಬೇಕು. ಸೊ ಹಾಗಾಗಿ 9 + 4 ಇಟ್ ಈಸ್ 13. ಅಂದರೆ 18ಅಲ್ಲಿ 13 ಹೋದರೆ ನಮಗೆ 5 ಈಸ್ ದ ಆನ್ಸರ್. ಸೊ ಇಲ್ಲಿ ಟಿಕ್ ಮಾಡಿರೋದು ಯಾರು ಕ್ವಶನ್ ಪೇಪರನ್ನು ಅಟೆಂಡ್ ಮಾಡಿದ್ರು ಎಕ್ಸಾಮಲ್ಲಿ ಅವ್ರದ್ದು. ಸೊ ಅಲ್ಲಿ ಏನಾರು ಮಾರ್ಕಿಂಗ್ ಇದೆ ಅದನ್ನು ಗಣನೆ ತಗೋಬೇಡಿ. ಈಗ ನಮ್ಮ ರೈಟ್ ಆನ್ಸರ್ ಏನಿದೆ 5. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. A man was 25 years old when his son was born, and 2 years later a daughter was born. When the man celebrated his 60th birthday, the age of his birthday is. ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗಿದೆ, ಈ ಥರ ಲೆಕ್ಕ ನೋಡಿದಾಗ ನಾವು ಲೀನಿಯರ್ ಇಕ್ವೇಷನ್ಸ್ ಇಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಅಂದ್ಕೊಂಡು ಬಿಡ್ತೀವಿ. ಸೊ ಇದು ಯಾವುದು ಇಲ್ಲದೇ ಇದು ಈ ಕ್ವಶನನ್ನು ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಾಡ್ಬೋದು. ಇಲ್ಲಿ ನೋಡಿ, ಎ ಮ್ಯಾನ್ ವಾಸ್ 25 years old ವೆನ್ ಇಸ್ ಸನ್ ವಾಸ್ ಬಾರ್ನ್. ಅಂದರೆ ಮಗ ಹುಟ್ಟಿದಾಗ ಅಂದರೆ ಮಗನಿಗೆ 0 years, ಇವನಿಗೆ ಎಷ್ಟಿತ್ತು 25 years ಇದೆ. ಸೊ ನೆಕ್ಸ್ಟ್ ಕಂಡೀಷನ್ ಏನಿದೆ, 2 years ಲೇಟರ್ 2 ವರ್ಷದ ನಂತರ ಅಂದರೆ ಏನಾಗಿದೆ, ಎ ಡಾಟರ್ ವಾಸ್ ಬಾರ್ನ್. ಅಂದರೆ ಇವನಿಗೆ 27 ವರ್ಷ ಆಗುತ್ತೆ 2 ವರ್ಷದ ನಂತರ ಅಂದಾಗೆ. ಅವಾಗ ಏನಾಗುತ್ತೆ, ಡಾಟರ್ ಇದು ಸನ್ ಇದ್ದಿತ್ತು, ಇದು ಡಾಟರ್ ವಯಸ್ಸೇನಾಗಿರುತ್ತೆ 0 ಇರುತ್ತೆ. ಸೊ ಈಗ ಕೇಳಿರೋ ಕ್ವಶನ್ ನೋಡಿ, ವೆನ್ ದ ಮ್ಯಾನ್ ಸೆಲೆಬ್ರೇಟ್ 60, ಅವನಿಗೆ 60 ವರ್ಷ ಆದಾಗ ದ ಏಜ್ ಆಫ್ ಹಿಸ್ ಡಾಟರ್ ಈಸ್. ಅಂದರೆ ನಾವೇನು ಮಾಡ್ಬೇಕು, ಈಗ 27 ವರ್ಷ ಆಗಿತ್ತು ಇವಳಿಗೆ 0 ಇದ್ದಾಗ. ಸೊ ಈಗ 60ರಲ್ಲಿ 27 ಕಳೆದ್ರೆ ಎಷ್ಟು, 60ರಲ್ಲಿ 27 ಹೋದರೆ 33 years. ಸೊ ಅದು ಈಗೇನಾಗಿರುತ್ತೆ ಮಗಳಿಗೆ, ಅಂದರೆ ಇವನಿಗೆ 60 ವರ್ಷ ಆಗೋದಕ್ಕೆ ಮಗಳಿಗೆ ಏನಾಗುತ್ತೆ ಅಲ್ಲಿಗೆ 33 years ಆಗಿರುತ್ತೆ. ಇದು ನಮ್ಮ ರೈಟ್ ಆನ್ಸರ್. ನೋಡಿ, ಈ ಕ್ವಶನನ್ನು ನಾವು ಆಲ್ಮೋಸ್ಟ್ 1 minute ನಮ್ಮ ಪ್ರಿಸ್ಕ್ರೈಬ್ ಟೈಮಲ್ಲೇ ಮುಗಿಸ್ಬೋದು. ಸೊ ಒಂದ್ಸಲ ಕ್ವಶನ್ ಓದಿ, ಏನಾದ್ರು ಲೀನಿಯರ್ ಇಕ್ವೇಷನ್ಸು ಮತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ಬರೋದಿದ್ದರೆ ನೀವು ಫಾಲೋ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಕೂಡ ನಾವು ಮಾಡ್ಬೋದು. ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ದ ಬೇಸ್ ಆಫ್ ಎ ಟ್ರಯಾಂಗಲ್ ಈಸ್ 4 centimeter ಲಾಂಗರ್ ದೆನ್ ಇಟ್ಸ್ ಆಟಿಟ್ಯೂಡ್. ಇಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ 48 square centimeter, ದ ಬೇಸ್ ಆಫ್ ದ ಟ್ರಯಾಂಗಲ್ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಏರಿಯಾ ಕೊಟ್ಟಿದ್ದಾರೆ ಮತ್ತು ದ ರಿಲೇಷನ್ ಬಿಟ್ವೀನ್ ಬೇಸ್ ಆ್ಯಂಡ್ ಹೈಟ್ ಆರ್ ಆಟಿಟ್ಯೂಡ್ ನಡುವಿನ ಸಂಬಂಧ ಕೊಟ್ಟಿದ್ದಾರೆ. ಈಸಿಯಾಗಿ ಕಂಡುಹಿಡಿಬೋದು ನಮಗೆ. ಸೊ ಏನು ಅಂದರೆ ಇಲ್ಲಿ ಕೊಟ್ಟಿರೋ ಆಪ್ಷನನ್ನು ಒಂದೊಂದೇ ಚೆಕ್ ಮಾಡ್ತಾ ಹೋದ್ರೆ ಸಾಕು ನಮಗೆ. ಸೊ ಏನಿದೆ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇಲ್ಲಿ 48 ಆಗಬೇಕು ನಮಗೆ. ಸೊ
ಇಲ್ಲಿ ಆಫ್ ಆಗೇ ಇರಲಿ. ಸೊ ಬೇಸ್ ನಮಗೆ ಇಲ್ಲಿ 8 ಇದ್ದರೆ ಅಂದರೆ ಇದಕ್ಕೇನಾಗಿರಬೇಕು, ಬೇಸ್ ಈಸ್ 4 ಸೆಂಟಿಮೀಟರ್ ಅಲ್ಲ, ಹಾಗಂದ್ರೆ ಅದರ ಆಟಿಟ್ಯೂಡ್ ಏನಾಗಿರೋದು ಕಡಿಮೆ ಇರಬೇಕು 4 ಸೆಂಟಿಮೀಟ್ರು. ಸೊ ಇದು 8 ಇದ್ದು ಅಂದರೆ ಇದು 4, 2 1 2 4 4 4 16 ಬಂತು. ಹಾಗಾಗಿ 8 ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಈಗ ಹಾಗೆ ಒಂದೊಂದೇ ಚೆಕ್ ಮಾಡ್ತಾ ಹೋಗೋಣ. ಸೊ 10 ಇದೆ. ಸೊ ಏನಾಗಬೇಕೀಗ, ಹಾಫ್ ಇಂಟು 10 ಇಂಟು ಅದ್ರಾಗ 10ರಲ್ಲಿ 4 ಹೋದರೆ 6. ಸೊ 5ಕ್ಕೆ 2 1 2 5 5 6 30, ಇದು ಆಗೋದಿಲ್ಲ. ಸೊ 12 ಚೆಕ್ ಮಾಡೋಣ ನಾವು. ನೆಕ್ಸ್ಟ್ ಏನಿದೆ, 12 ಚೆಕ್ ಮಾಡಿದಾಗ ಹಾಫ್ ಇಂಟು ಬೇಸ್ 12 ಇಂಟು ಅದರಲ್ಲಿ 4 ಕಳೆದ್ರೆ 8, 2 1 2 6 8 6 48, ನಮಗೆ ಆನ್ಸರು ಬಂತು. ಸೊ ಇಲ್ಲಿಗೂ ನಿಲ್ಲಿಸ್ಬೋದು, ಇಲ್ಲ ನೀವು ಚೆಕ್ ಮಾಡೋದು ಲಾಸ್ಟಿಂದ ಒಂದು ಚೆಕ್ ಮಾಡ್ಕೋಬೋದು. ಸೊ ಹಾಫ್ ಇಂಟು 14 ಇಂಟು ಅದರಲ್ಲಿ 4 ಹೋದರೆ 10. ಸೊ 7 2 1 2 7 7 10 70 ಬರುತ್ತೆ. ಸೊ ಹಾಗಾಗಿ ಇದು ಅಲ್ಲ, ನಮಗೆ ಬೇಕಾಗಿರೋದು 48 ಕೊಟ್ಟಿರೋದು ಯಾವುದು, 12. ಸೊ 12 ಇರೋಂಥ ಆಪ್ಷನ್ ಯಾವುದು, ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಮುಟ್ಟುದ ನೆಕ್ಸ್ಟ್ ಕ್ವಶನ್. ಸೊ ಈ ರೀತಿ ನಮಗೆ ಕ್ವಶನ್ ಬಂದಾಗ ನಾವು ಸ್ವಲ್ಪ ಲಾಜಿಕನ್ನು ಯೂಸ್ ಮಾಡಬೇಕಾಗಿರುತ್ತೆ. ಇಟ್ ಹಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ದ ಅವರೇಜ್ ಆಫ್ 5 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ 3. ಅಂದರೆ 5 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅವರೇಜ್ ಎಷ್ಟಿದೆ, 3 ಇದೆ. ದೆನ್ ಯು ಹ್ಯಾವ್ ಟು ಫೈಂಡ್ ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್ ಆಫ್ ದಿ ಸೀಕ್ವೆನ್ಸ್. ಸೊ ಇದನ್ನು ಕಂಡುಹಿಡಿಬೇಕು. ಫಸ್ಟ್ ಇಲ್ಲಿ ಅವರೇಜ್ದು 5 ಟರ್ಮ್ಸ್ ಅವರೇಜ್ ಅಂದರೆ ಏನು ಮಾಡಬೇಕು, ನಮಗೆ ಆದ್ದರಿಂದ ಗುಣಿಸಿದ್ರು ನಮಗೆ ಟೋಟಲ್ ಬಂದ್ಬಿಡುತ್ತೆ. ಸೊ ಯಾವುದ್ಯಾವುದು, 5 3 15, ಅಂದರೆ ಸಮ್ ಆಫ್ ಆಲ್ ದ ಕಾನ್ಸಿಕ್ಯೂಟಿವ್ ನಂಬರ್ಸ್ ಇಸ್ 15. ಹಾಗಾಗಿ ಇಲ್ಲಿ ಕಾನ್ಸಿಕ್ಯೂಟಿವ್ ಅಂತ ಕೊಟ್ಟಿರೋದ್ರೆ ಕಂಟಿನ್ಯೂಸ್ ಇರಬೇಕು. 1 2 3 4 5. ಸೊ ಇವು 5 ಕಂಟಿನ್ಯೂಸ್ ಇದೆ. ಇದನ್ನು ಸಮ್ 15 ಆಗುತ್ತಾ ನೋಡಿ. 1 + 2 3 3 3 6 6 4 10 15, ಅಂದರೆ 1 to 5. ಇದರ ಅವರೇಜ್ ಕೂಡ ನೋಡಿ ನಮಗೆ 3 ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಹೋದರೆ 2, ಇದು 3 ಸರಿ, 1 ಹೋದರೆ 3 ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಹೋದರೆ 2 ಇಲ್ಲಿಗೆ ಹೋದರೆ ಇದು 3 ಆಗುತ್ತೆ. ಅವರೇಜ್ ಕೂಡ ಸರಿ ಇದೆ. ಸೊ ಹಾಗಾಗಿ ದೋಸ್ ನಂಬರ್ಸ್ ಯಾವುದು ಕಾನ್ಸಿಕ್ಯೂಟಿವ್ ನಂಬರ್ಸ್ ಯಾವುದು, 1 2 3 4 ಆ್ಯಂಡ್ 5. ಸೊ ಈಗ ಕೇಳಿರೋದೇನು, ಸೆಕೆಂಡ್ ಆ್ಯಂಡ್ ಫೋರ್ತ್ ಟರ್ಮ್ದು ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ ಆಫ್ ಸೆಕೆಂಡ್ ಆ್ಯಂಡ್ ಫೋರ್ತ್. ಇಲ್ಲಿ ಸೆಕೆಂಡು 2 ಇದೆ, ಫೋರ್ತ್ ಎಷ್ಟಿದೆ 4 ಇದೆ. ಹಾಗಾಗಿ 4 - 2 ಅಂದ್ರೇನು, 2. ಸೊ ನಮ್ಮ ಸರಿಯಾದ ಉತ್ತರ ಥರ್ಡ್ ಆಪ್ಷನ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಚೂಸ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ದ ಕರೆಕ್ಟ್ ಸೆಟ್ ಆಫ್ ಸೈನ್ಸ್ ಇನ್ ಪ್ಲೇಸ್ ಆಫ್ ಸ್ಟಾರ್ ಸೀಕ್ವೆನ್ಷಿಯಲಿ, ಸೆಲೆಕ್ಟಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಟು ಮೇಕ್ ದ ಇಕ್ವೇಷನ್ ಮೀನಿಂಗ್ಫುಲ್. ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ, 4 ಸ್ಟಾರ್ ಅಂದರೆ ಯಾವುದೇ ಸೈನನ್ನು ಕೊಟ್ಟಿಲ್ಲ, ಸ್ಟಾರ್ ಕೊಟ್ಟಿದ್ದಾರೆ. 4 3 48 ಆ್ಯಂಡ್ 4 ಇನ್ ಬಿಟ್ವೀನ್ ದೇರ್ ಆರ್ 3 ಸ್ಟಾರ್ಸ್. ಆ 3 ಸ್ಟಾರ್ಸಲ್ಲಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿರುವಂಥ ಸೈನ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದು ವ್ಯಾಲ್ಯೂ ಸರಿ ಆಗಬೇಕು. ಒಂದೊಂದೇ ಚೆಕ್ ಮಾಡ್ತಾ ಹೋಗ್ಬೇಕು ಹೀಗಿದ್ದಾಗ. ಸೊ 4 × 3 4 3 12 ಇಸ್ ಈಕ್ವಲ್ ಟು ನೆಕ್ಸ್ಟ್ 48/4 ಅಂದರೆ 48ಅನ್ನು 4ರಿಂದ ಡಿವೈಡ್ ಮಾಡಿದಾಗ 12 ಬರುತ್ತೆ. ಸೊ ಆ್ಯಕ್ಚುಲಿ ಫಸ್ಟ್ ಒನ್ನೇ ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ನಿಮಗೆ ಬೇಕು ಅಂದರೆ ಫರ್ದರ್ ನೋಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಆನ್ಸರನ್ನು ಟಿಕ್ ಹಾಕ್ಬೇಕು. ಟೈಮನ್ನು ಉಳಿಸೋದು ಎಕ್ಸಾಮಲ್ಲಿ ಭಾಳ ಮುಖ್ಯ. ಸೊ ಫಸ್ಟ್ ಒನ್ ನೀವು ಇನ್ನೊಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಸರಿ ಇತ್ತು ಅಂದರೆ ಮತ್ತೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಮುಂದಕ್ಕೆ ಹೋಗಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. The base of a prism is right angle triangle with base edges 6 cm, 8 cm and hypotenuse 10 cm. If the total surface area of the prism is 156 cm square, then its lateral surface area is. ಸೊ ಇಲ್ಲಿ ಏನು ಮಾಡಿದ್ದಾರೆ, ಒಂದು ರೈಟ್ ಆ್ಯಂಗಲ್ಡ್ ಪ್ರಿಸಮ್ ಇದೆ. ಸೊ ರೈಟ್ ಆ್ಯಂಗಲ್ಡ್ ಪ್ರಿಸಮನ್ನು ನಾವು ಇಲ್ಲಿ ನೋಡೋಣ. ಸೊ ಯಾವ ರೀತಿ ಇಟ್ಟಿದ್ದಾರೆ ಅಂದರೆ, ಬೇಸಲ್ಲಿ ಟ್ರಯಾಂಗಲ್ ಬರಬೇಕು ಪ್ರಿಸಮಲ್ಲಿ. ಸೊ ನಮಗೆ ಗೊತ್ತಿದೆ, ಒಂದು ಪ್ರಿಸಮ್ಗೆ 5 ಫೇಸಸ್ ಇರುತ್ತೆ, 3 ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ, 2 ಟ್ರಯಾಂಗ್ಯುಲರ್ ಶೇಪ್ ಇರುತ್ತೆ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಬೇಸ್ ಅಂತ ಕೊಟ್ಟಿದ್ದಾರೆ. ಸೊ ಎಡ್ಜಸ್, ಹಾಗಾಗಿ ಅದನ್ನು ಕೆಳಗೆ ಇಟ್ಕೊಳ್ಳೋಣ. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಸೊ ಈ ಟ್ರಯಾಂಗಲಿಂದ ಸೈಡ್ಸ್ ಕೊಟ್ಟಿದ್ದಾರೆ. ಸೊ 6 8 10 ಅಂದರೆ ಇವನ್ನ ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ತೊಗೊಂಡ್ರಾಗ ದೊಡ್ಡದಿರೋದು ಯಾವಾಗಲೂ ಹೈಪಾಟೆನ್ಯೂಸ್ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಆಗಿದೆ. ಸೊ ಬೇಸ್ ಎಡ್ಜಸ್ ಏನಾಗಿದೆ 8 6, ಆಮೇಲೆ ಹೈಪಾಟೆನ್ಯೂಸ್ ಏನಾಗಿದೆ 10 ಇದೆ. ಸೊ ಈಗೇನು ಕೇಳಿದ್ದಾರೆ, ಇಫ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಪ್ರಿಸಮ್ ಈಸ್ 156, ಟೋಟಲ್ ಸರ್ಫೇಸ್ ಏರಿಯಾ ಇದೆ 150 ಸೆಂಟಿಮೀಟರ್ ಸ್ಕ್ವಯರ್ ಇದೆ. ಸೊ ಅದರಲ್ಲಿ ದೆನ್ ಇಟ್ಸ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕಂಡಿಬೇಕು. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದರೆ ಈ ಟಾಪಲ್ಲಿರುವಂಥ ಟ್ರಯಾಂಗಲ್ದು ಮತ್ತು ಬಾಟಮಲ್ಲಿರುವಂಥ ಟ್ರಯಾಂಗಲ್ದು ಏರಿಯಾನ ನಾವು ಕಳಿಬೇಕು. ಸೊ ಉಳಿಕೆ ಅದು 3 ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುವಂಥ ಏರಿಯಾದ ಮಾತ್ರ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಹಾಗಾಗಿ ಅದನ್ನು ಈಗ 156ಅಲ್ಲಿ ಈ 2 ಟ್ರಯಾಂಗಲ್ ಏರಿಯಾ ಕಂಡುಹಿಡಬೇಕು. ಸೊ ಎರಡೂ ಸೇಮ್ ಇರೋದ್ರಿಂದ ನಾವು 2 × ಏರಿಯಾ ಆಫ್ ಟ್ರಯಾಂಗಲ್ ಅಂತ ತೊಗೊಳ್ಳೋಣ. ಏರಿಯಾ ಆಫ್ 2 ಟ್ರಯಾಂಗಲ್ಸ್. ಸೊ ಎರಡು ಸೇಮ್ ಇರೋದ್ರಿಂದ ಈಗ ಏರಿಯಾ ಆಫ್ ಟ್ರಯಾಂಗಲ್ ನಿಮ್ಗೆ ಹೈಪಾಟೆನ್ಯೂಸ್ ಕೊಟ್ಟಿರೋದ್ರಿಂದ ನೀವು ಕನ್ಫ್ಯೂಷನ್ ಬೇಡ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು ಬೇಸ್ ಆದರೆ ಅದರ
ಏನಾಗಿದೆ ಆಪೋಸಿಟ್ ವರ್ಟೆಕ್ಸಿಗೆ ಇಲ್ಲಿಂದ ಎಳೆದಿರುವಂಥದ್ದು ಪರ್ಪೆಂಡಿಕ್ಯುಲರ್ಗೆ ಎಳೆದಿರುವಂಥದ್ದು. ಸೊ ಏನಾಗಿರುತ್ತೆ 8 ಆಗಿರುತ್ತೆ. ಹಾಗಾಗಿ 8ಅನ್ನು ನೀವು ಬೇಸ್ ಅಂತ ತೊಗೊಂಡ್ರೆ 6 8 ಆಗಿರುತ್ತೆ, ಇಲ್ಲ ಇದ್ರೂ ವೈಸ ವರ್ಸ. ಸೊ ಇಲ್ಲಿ ನಾವು ತೊಗೊಳ್ಳೋಣ ಹಾಫ್ ಇಂಟು 8 ಇಂಟು 6, ಹಾಫ್ ಇಂಟು 8 ಇಂಟು 6, 2 1s are 2 ಕ್ಯಾನ್ಸಲ್ ಆಗುತ್ತೆ. 8 48 ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಫ್ ಎರಡರದು. ಸೊ ಈ 48 ಸ್ಕ್ವೇರನ್ನು ಯಾವುದರಿಂದ ಕಳಿಬೇಕು ನಾವೀಗ 156 ಸೆಂಟಿಮೀಟರ್ ಸ್ಕ್ವೇರಲ್ಲಿ 48 ಸೆಂಟಿಮೀಟರ್ ಸ್ಕ್ವೇರ್ ಕಳೆದ್ರೆ ನಮಗೆ ಬರುವಂಥ ಉತ್ತರನೇ ಅದರ ಲ್ಯಾಟರಲ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ಸೊ 16ರಲ್ಲಿ 8 ಹೋದರೆ 8, ಸೊ 0 1 108. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಸೊ ಈಗ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಈಸ್ ರೊಟೇಟೆಡ್ ಆನ್ ಒನ್ ಆಫ್ ದಿ ಸೈಡ್ ಪರ್ಪೆಂಡಿಕ್ಯುಲರ್ ಟು ದ ಬೇಸ್. ದ ಸಾಲಿಡ್ ಜನರೇಟೆಡ್ ಆನ್ ದ ರೆವಲ್ಯೂಷನ್ ಈಸ್. ಇಲ್ಲೇನು ಮಾಡಿದರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಸೊ ಹೀಗಿದೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಸೊ ಇದನ್ನ ಏನು ಮಾಡಬೇಕು, ರೊಟೇಟೆಡ್ ಪರ್ಪೆಂಡಿಕ್ಯುಲರ್ ದ ಬೇಸಿಗೆ ಏನಾಗಿದೆ, ಸೊ ನಾವು ರೊಟೇಟ್ ಮಾಡಿದಾಗ ಏನು ಸಿಗುತ್ತೆ ಅಂದ್ಕೊಳ್ತೀವಿ. ಈಗ ಒಂದು ರೌಂಡ್ ರೊಟೇಟ್ ಮಾಡಿದಾಗ ನಮಗೇನಾಗುತ್ತೆ, ಇಲ್ಲಿ ಜಾಯಿನ್ ಮಾಡಿದರೆ ಕೋನ್ ಸಿಗುತ್ತೆ. ಸೊ ಆಪ್ಷನ್ ಈಸ್ ಕೋನ್. Let us move to the next question. An exterior angle of a triangle is 100 degree and one of the interior opposite angles is 45 degree. The other two angles of a triangle are ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಈ ಟ್ರಯಾಂಗಲ್ಗೆ ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಇದೆ. ಆ ಎಕ್ಸ್ಟೀರಿಯರ್ ಆ್ಯಂಗಲ್ 100 ಡಿಗ್ರಿ ಇದೆ. ಸೊ ಇಂಟೀರಿಯರ್ ಆ್ಯಂಗಲ್ ಒನ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ ಏನಾಗಿದೆ 45 ಡಿಗ್ರಿ ಇದೆ. ಸೊ ಇನ್ನೊಂದು ಆ್ಯಂಗಲನ್ನು ಕಂಡುಹಿಡಿಯಿರಿ. ನಮಗೆ ಗೊತ್ತಿದೆ ಸಮ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್. ಇದು 100 ಇತ್ತು ಅಂದರೆ ಇದು 45 ಅಂದರೆ 145 55 ಡಿಗ್ರಿ, ಇದು 55 ಇರುತ್ತೆ. ಈ ಥರ್ಡ್ ಆ್ಯಂಗಲ್ ನೀವು ಆ್ಯಂಗಲ್ ಸಮ್ ಪ್ರಾಪರ್ಟಿನಾರ ಯೂಸ್ ಮಾಡ್ಬೋದು ಅಥವಾ ಲೀನಿಯರ್ ಪೇರ್ ಎಕ್ಸಾಮ್ ಯೂಸ್ ಮಾಡ್ಬೋದು. ಇದು 100 ಇತ್ತು ಅಂದರೆ ಇದು 80. ಸೊ ಹಾಗಾಗಿ ಏನಾಗುತ್ತೆ ನಮಗೆ 55 80 ಎರಡು ಆ್ಯಂಗಲ್ಸ್ ಏನಾಗಿರುತ್ತೆ ಇಲ್ಲಿ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಸೊ 55 ಮತ್ತು 80 ಆಪ್ಷನ್ ಏನಾಗಿರುತ್ತೆ ನಮಗೆ ಥರ್ಡ್ ಒನ್ ಆಗಿರುತ್ತೆ. ಸೊ ಈಗ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ನಂಬರ್ ಆಫ್ ಲೈನ್ಸ್ ಆಫ್ ಸಿಮೆಟ್ರಿ ಇನ್ ಎ ರೆಗ್ಯುಲರ್ ಪೆಂಟಗಾನ್ ಈಸ್. ಸೊ ಇದು ನಮಗೆ ಗೊತ್ತಿರಬೇಕು. ಎನಿ ರೆಗ್ಯುಲರ್ ಫಿಗರು ಅದರದ್ದು ಸೈಡ್ಸ್ ಎಷ್ಟಿರುತ್ತೋ ಅಷ್ಟೇ ಸಿಮೆಟ್ರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಟ್ರಯಾಂಗಲ್ ಅಂದರೆ ಈಕ್ಯುಲೇಟರ್ ಟ್ರಯಾಂಗಲ್ ಅಂದರೆ ಎಲ್ಲ ರೆಗ್ಯುಲರ್ ಅಂದರೆ ಎಲ್ಲ ಆ್ಯಂಗಲ್ಸ್ ಎಲ್ಲ ಸೈಡ್ಸ್ ಈಕ್ವಲ್ ಇರಬೇಕು. ಈಕ್ಯುಲೇಟರ್ ಟ್ರಯಾಂಗಲ್ದು 3 ಇರುತ್ತೆ ಸಿಮೆಟ್ರಿ. ಅದೇ ರೀತಿ ನಿಮಗೆ ಸ್ಕ್ವೇರ್ ತಗೊಂಡ್ರೆ 4 ಇರುತ್ತೆ. ರೆಗ್ಯುಲರ್ 4 ಸೈಡೆಡ್ ಫಿಗರ್ ಅಂದರೆ ಸ್ಕ್ವೇರ್ದು 4 ಇರುತ್ತೆ. ಅದೇ ರೀತಿ ನಿಮಗೆ ಪೆಂಟಗನ್ ತೊಗೊಂಡ್ರೆ 5 ಇರುತ್ತೆ, ಎಕ್ಸ್ಗನ್ ತೊಗೊಂಡ್ರೆ 6 ಇರುತ್ತೆ, ಆಮೇಲೆ ಲೆಫ್ಟಗನ್ ತೊಗೊಂಡ್ರೆ 7 ಇರುತ್ತೆ ಆ್ಯಂಡ್ ಸೋ ಆನ್. ಸೊ ಇಲ್ಲಿ ನಮಗೆ ಕೇಳಿರೋದು ಪೆಂಟಗಾನು, ಹಾಗಾಗಿ ಅದರ ಸೈಡ್ಸ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ 5. ಸೊ ಇಲ್ಲಿ ಮುಟ್ಟೋದು ನೆಕ್ಸ್ಟ್ ಪ್ರಾಬ್ಲಮ್. ದ ಸಮ್ ಆಫ್ 2 ನಂಬರ್ಸ್ ಈಸ್ 45 ಆ್ಯಂಡ್ ದ ರೇಷಿಯೋ ಈಸ್ 7:8. ದ ನಂಬರ್ಸ್ ಆರ್ ಅಂತ ಕೇಳಿದ್ದಾರೆ. ಸೊ ಈ ಥರ ಪ್ರಶ್ನೆ ಕೇಳಿದ್ರೆ ನಮಗೆ ಭಾಳ ಸುಲಭ, ಯಾವ ಇಕ್ವೇಷನ್ನು ಬರೋಲ್ಲ ಇಲ್ಲಿ. ಸೊ ಒಂದು ನಮ್ಮ ಬೇಸಿಕ್ ಮ್ಯಾಥಮೆಟಿಕ್ಸ್ ಸ್ಕಿಲ್ಲನ್ನು ಯೂಸ್ ಮಾಡಿ ಮಾಡುವಂಥದ್ದು. ಸೊ ಸಮ್ ಇವೆರಡು ನಂಬರನ್ನ ಕೂಡಿದ್ರೆ ನಮಗೆ 45 ಬರುತ್ತೆ. ಫಸ್ಟು ಆನ್ಸರ್ ಕೊಟ್ಟಿರೋ ಆನ್ಸರ್ ಎಲ್ಲ ಚೆಕ್ ಮಾಡಿ 45 ಬರುತ್ತಂತ. 21 24 45 ಆಗುತ್ತೆ, 22 23 45 ಆಗುತ್ತೆ, 15 30 45 ಆಗುತ್ತೆ, 20 + 25 45 ಆಗುತ್ತೆ. ಸೊ ಆಪ್ಷನ್ಸು ಫಸ್ಟಿಂದ ಸ್ಯಾಟಿಸ್ಫೈ ಆಯಿತು. ಈಗ ಎರಡನೇದು ಬೇಕು ಅಂದರೆ ನಮಗೆ ರೇಷಿಯೋ ನೋಡಬೇಕು, ಹೌದಲ್ವಾ? ಅದಕ್ಕಿಂತ ಮುಂಚೆ ನಿಮಗೆ ಹೆಂಗೆ ಕಂಡು ಹಿಡ್ಕೊಳೋದು ಹೇಗೆ ಅಂದರೆ ಈ 45 ಎರಡೂ ಸೇರಿ 45 ಆಗುತ್ತೆ. ಹಾಗಾಗಿ 45ಗೆ ಸಮ ಆಗಬೇಕು ಅಂದರೆ ಇವೆರಡನ್ನು ಕೂಡಿ ರೇಷಿಯೋ ಕೇಳಿದಾಗ ಕೂಡಿಬಿಡೋದು. 7 + 8 15. ಈ 45ಅನ್ನು 15 ಕೊಡಿಸಿದ್ರೆ ಏನಾಗುತ್ತೆ ರೇಷಿಯೋ 3 ಬರುತ್ತೆ. ಸೊ ಈ 3ರಿಂದ ಅಂದರೆ ಡಿಫ್ರೆನ್ಸ್ ಹೇಳೋದು 3 7 21, 3 8 24. ನಮ್ಮ ಆಪ್ಷನ್ ಏನಾಗುತ್ತೆ ಫಸ್ಟ್ ಒನ್. ಸೊ ಏನಾಗುತ್ತೆ ರೇಷಿಯೋನೂ ಸರಿ ಹೊಂದುತ್ತೆ ಮತ್ತು ಅವು ಕೂಡಿರೂ ಕೂಡ 45 ಬಂತು. 7 ಮತ್ತು 8, 7 3 21, 7 8 3 8 24. ರೇಷಿಯೋನು ನಮಗೆ ಸರಿ ಹೊಂದುತ್ತೆ. ಸೊ ಹಾಗಾಗಿ ಫಸ್ಟ್ ಒನ್ ಈಸ್ ದ ಆಪ್ಷನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. If 14 is taken away from 1/5 of a number, the result is 20. The equation expressing the statement is. ಇದು ಭಾಳ ಈಸಿ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಈಕ್ವೇಷನಲ್ಲಿ ಕನ್ವರ್ಟ್ ಮಾಡೋದು ಕೇಳಿದ್ದಾರೆ. ಸೊ 14 ಈಸ್ ಟೇಕನ್ ಅವೇ ಫ್ರಮ್ 1/5 ಆಫ್ ಎ ನಂಬರ್. ಆ ನಂಬರ್ನ ಎಕ್ಸ್ ಅಂದ್ಕೊಳ್ಳೋಣ. ಎಕ್ಸ್ ಅಂದರೆ 1/5 ಅಂದರೆ 1/5. ಎಕ್ಸ್ ಇಂಟು 1/5 ಈಸ್ ನಥಿಂಗ್ ಬಟ್ x/5. ಅದರಿಂದ ಏನು ತೊಗೋಬೇಕು ನಾವೀಗ? 14 ಈಸ್ ಟೇಕನ್ ಅವೇ ಅಂದರೆ ಮೈನಸ್. ಸೊ ಆ ನಂಬರಿಂದ 14ನ್ನು ತೆಗೆದುಕೊಂಡಾಗ ಅದು ಯಾವುದಕ್ಕೆ ಸಮ ಆಗಿರುತ್ತೆ? ದ ರಿಸಲ್ಟ್ ಈಸ್ 20. ಸೊ ಈ ರೀತಿ ಬರುತ್ತೆ. ಅಥವಾ ನಾವೇನು ಮಾಡ್ಬೋದು? x/5 ಮೈನಸ್ 14 ಮೈನಸ್ 20. ಸೊ ಸರಿ, ಇಲ್ಲಿ ಆಲ್ರೆಡಿ ಇದೆ. ಸೊ ಇದೇ ಫಾರ್ಮಲ್ಲಿದೆ. ಸೊ ಡೈರೆಕ್ಟಾಗಿ ನಮಗೆ x ಡಿವೈಡ್ ಬೈ 5. ಸೊ ಇಲ್ಲಿರುವಂಥ ಮಾರ್ಕ್ಸು ಈ ಪೇಪರನ್ನು ಎಕ್ಸಾಮಲ್ಲಿ ಅಟೆಂಡ್ ಮಾಡುವಾಗ ನನ್ನ ಫ್ರೆಂಡ್ ಮಾಡಿರೋಂಥ ಮಾರ್ಕ್ಸು, ಅವನ್ನ
ಕನ್ಸಿಡರ್ ಮಾಡ್ಕೋಬೇಡಿ, ಜಸ್ಟ್ ಇಗ್ನೋರ್ ದೆಮ್. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ದ ಪಾಪ್ಯುಲೇಷನ್ ಆಫ್ ಎ ಸಿಟಿ ಡಿಕ್ರೀಸ್ಡ್ ಫ್ರಮ್ 25,000 to 24,500. ದ ಪರ್ಸೆಂಟೇಜ್ ಆಫ್ ದಿ ಡಿಕ್ರೀಸ್ಡ್ ಈಸ್. ಇಲ್ಲಿ ನೋಡಿ 25,000 ಇರೋದು 24,500, ಅಂದರೆ ಡಿಫ್ರೆನ್ಸ್ ಎಷ್ಟು? 500 ಇದೆ. ಸೊ 25,000ದಿಂದ 24,500 ಡಿಫ್ರೆನ್ಸ್ ಎಷ್ಟಿದೆ? 500. ಎಷ್ಟಕ್ಕೆ? 25,000ಕ್ಕೆ 500 ಆದರೆ ಅದನ್ನು ಪರ್ಸೆಂಟೇಜ್ ಕೇಳಿದರೆ ಇಂಟು 100 ಮಾಡೋಕ್ಕೂ. ಸೊ 25,000ಕ್ಕೆ 500 ಆದರೆ 100ಕ್ಕೆ ಎಷ್ಟು? ಇಲ್ಲಿ 2 0 ಇದೆ, ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದು 0 ಹೋಗುತ್ತೆ, ಇಲ್ಲೊಂದು 0 ಹೋಗುತ್ತೆ. 25 ಒಂದಲೇ, 25 ಎರಡಲೇ. ಸೊ 2%. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ಲೆಂತ್ ಆಫ್ ಡಯಾಗ್ನಲ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಪ್ಲೇ ಗ್ರೌಂಡ್ ಈಸ್ 125 ಮೀಟರ್ ಆ್ಯಂಡ್ ದಿ ಲೆಂತ್ ಆಫ್ ಒನ್ ಸೈಡ್ ಈಸ್ 75 ಮೀಟರ್. ದ ಲೆಂತ್ ಆಫ್ ದಿ ಅದರ್ ಸೈಡ್ ಈಸ್. ಸೊ ಇಲ್ಲಿ ಏನು ಮಾಡಿದ್ದಾರೆ? ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುವಂಥ ಪ್ಲೇ ಗ್ರೌಂಡ್ ಇದೆ. ಆ ಪ್ಲೇ ಗ್ರೌಂಡ್ದು ಡಯಾಗ್ನಲಿಂದ ಲೆಂತ್ ಕೊಟ್ಟಿದ್ದಾರೆ. ಎಷ್ಟು? 125 ಮೀಟರ್. ಇನ್ನೊಂದು ಏನು ಕೊಟ್ಟಿದ್ದಾರೆ? ದ ಲೆಂತ್ ಆಫ್ ಒನ್ ಸೈಡ್, ಒಂದು ಸೈಡಿನ ಲೆಂತ್ ಎಷ್ಟಿದೆ? 75 ಮೀಟರ್ ಇದೆ. ಸೊ ಹಾಗಾಗಿ ಲೆಂತ್ ಆಫ್ ದಿ ಅದರ್ ಸೈಡ್, ಈ ಡಯಾಗ್ನಲಿಂದ ಇನ್ನೊಂದು ಸೈಡನ್ನು ಕಂಡುಹಿಡಿದು ಕೇಳಿದರೆ. ಸೊ ನಮಗೆ ಗೊತ್ತಿದೆ, ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇತ್ತು ಅಂದರೆ ಅದರ ಆ್ಯಂಗಲ್ಸ್ ಏನಾಗಿರುತ್ತೆ? ರೈಟ್ ಆ್ಯಂಗಲ್ಸ್ ಇರುತ್ತೆ. ಸೊ ರೈಟ್ ಆ್ಯಂಗಲಲ್ಲಿ ನಮಗೆ ಹೈಪಾರ್ಟ್ನ್ಯೂಸ್ ಅಥವಾ ಒಂದು ಸೈಡ್ ಗೊತ್ತಿದ್ರೆ ಇನ್ನೊಂದು ಸೈಡ್ ಕಂಡುಹಿಡಿಯೋದು ಈಸಿ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡಿದಾಗ ಲೆಟ್ ಅಸ್ ಕಾಲ್ ಇಟ್ ಎಸ್ ಎ ಬಿ ಸಿ. ಸೊ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಂತ ಹೇಳ್ಬೋದು? ಹೈಪಾರ್ಟ್ನ್ಯೂಸ್ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಅಂತ ತಗೋಣ. ಸೊ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಎಷ್ಟಿದೆ? 125 ಸ್ಕ್ವೇರ್ ಮೈನಸ್ 75 ಸ್ಕ್ವೇರ್. ನೋಡಿ ಈ ಸಂಖ್ಯೆ ನೋಡಿದ ತಕ್ಷಣ ನಾವು ಹೆದರಬೇಕಾಗಿಲ್ಲ. ಸೊ ಯಾವಾಗಲೇ ಆಯಿತು, ನಂಬರ್ಸ್ ಎಂಡಿಂಗ್ ವಿತ್ 5 ಇದ್ದಾಗ ನಮಗೆ ಸ್ಕ್ವೇರ್ ನಂಬರ್ ಕಂಡುಹಿಡಿಯೋದು ಈಸಿ. ಒಂದು ಟ್ರಿಕ್ ಇದೆ. ಸೊ ಈ ಟ್ರಿಕ್ ನಾವು ಬೆಳಕು ಅಕಾಡೆಮಿಯ ಒಂದು ಟ್ರಿಕ್ಕಲ್ಲಿ, ನಾವು ವೇಗ ಗಣಿತ ಟ್ರಿಕ್ಕಲ್ಲಿ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಯು ಕ್ಯಾನ್ ವಾಚ್ ಇಟ್ ಲೇಟರ್ ಆನ್. ಸೊ ಇಲ್ಲಿ 5 ಇತ್ತು ಅಂದರೆ ಫಸ್ಟಿಗೆ 5 ಇಲ್ಲಿ 25 ಬರ್ಕೊಂಡ್ಬಿಡಿ. ಸೊ 12 ಇತ್ತು ಅಂದರೆ ಅದ್ರ ಮುಂದಿನ ಸಂಖ್ಯೆ, ಉಳಿಕೆಯದ್ದು 2 ಸಂಖ್ಯೆ ಇತ್ತು ಅಂದರೆ ಮುಂದಿನ ಸಂಖ್ಯೆ 12 × 13 156 ಬರುತ್ತೆ. ಸೊ ಅಲ್ಲಿಗೆ ನಮಗೆ ಇದ್ರ ಸ್ಕ್ವೇರು ಒಂದು ಸ್ಟೆಪ್ಪಲ್ಲಿ ನಾವು ಕಂಡುಹಿಡಿದ್ವಿ. ಮೈನಸ್ ಈಗ 75 ಸ್ಕ್ವೇರ್ ಬೇಕು ಅಂದರೆ 5 ಇಲ್ಲಿ 25, 7 ಇದೆ, 7ರ ಮುಂದಿನ ಸಂಖ್ಯೆ 8, 8 ಇಲ್ಲಿ 8 7 56, 5625 ಬರುತ್ತೆ. ಸೊ ಇಲ್ಲಿ 15,625ರಲ್ಲಿ 5,625 ಹೋದರೆ ನಮಗೇನು ಉಳಿಯುತ್ತೆ? 10,000 ಉಳಿಯುತ್ತೆ. 10,000ದ ವರ್ಗಮೂಲ ಬಿ ಸಿ ಸ್ಕ್ವೇರ್ ಹೌದಲ್ವಾ? ಬಿ ಸಿ ಈಸ್ ಈಕ್ವಲ್ ಟು ರೂಟ್ ಆಫ್ 10,000 ಅಂದರೆ ನಮಗೆ ಗೊತ್ತಿದೆ. ಸೊ ನಂಬರ್ ಆಫ್ ಝೀರೋಸ್ 4 ಇತ್ತು ಅಂದರೆ ಅದ್ರ ಮುಂದೆ ಒಂದೊಂದು 2 ಒಂದೊಂದು 0 ಬರ್ಕೊಂತ ಬಂದರೆ ಗೊತ್ತಾಗುತ್ತೆ. ಬಿ ಸಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 100. ಸೊ ನಮ್ಮ ಆನ್ಸರ್ ಇಲ್ಲಿದೆ, ಇಲ್ಲಿ ಥರ್ಡ್ ಒನ್ ಆಪ್ಷನ್ನು 100. ಸೊ ಈ ಥರ ಶಾರ್ಟ್ ಟ್ರಿಕ್ಕನ್ನು ಯೂಸ್ ಮಾಡಿದಾಗ ನಮಗೆ ಎಕ್ಸಾಮಲ್ಲಿ ಟೈಮು ಚೆನ್ನಾಗೆ ಸೇವ್. ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ದ ರೇಡಿಯಸ್ ಆಫ್ 2 ಸರ್ಕಲ್ಸ್ ಆರ್ 19 centimeter and 9 centimeter respectively. The radius of the circle which has circumference equal to the sum of the circumference of 2 circle is. ಇಲ್ಲೇನು ಕೇಳಿದರೆ? 2 ಸರ್ಕಲ್ಸ್ ಇದೆ. ಆ 2 ಸರ್ಕಲಲ್ಲಿ ಒಂದು 9 ಸೆಂಟಿಮೀಟರ್ ರೇಡಿಯಸ್ ಇದೆ, ಇನ್ನೊಂದ್ರದ್ದು 19 ಇದೆ. ಸೊ ಈ 2 ಸರ್ಕಂಫರೆನ್ಸನ್ನು ಕೂಡಿದಾಗ C1 + C2, ಇದು R1 ಅಂದ್ಕೊಳ್ಳೋಣ, ಇದನ್ನು R2 ಅಂದ್ಕೊಳ್ಳೋಣ. ಇದು ಸರ್ಕಂಫರೆನ್ಸ್ C1, ಇದು ಸರ್ಕಂಫರೆನ್ಸ್ C2. ಈಗೇನಾಗಿದೆ? ಇನ್ನೊಂದು ಸರ್ಕಲ್ ಇದೆ, ಅದರ ಸರ್ಕಂಫರೆನ್ಸ್ ಎಷ್ಟಿದೆ? C3 ಇದೆ. ಅಂದರೆ ಈ C3 ಸರ್ಕಂಫರೆನ್ಸ್ ಆಫ್ ದಿ ಥರ್ಡ್ ಸರ್ಕಲ್ ಏನಾಗಿರುತ್ತೆ? C1 + C2ಗೆ ಸಮ ಆಗಿರುತ್ತೆ. ಈಗ ಕೇಳಿದ್ರೆ ನಮಗೇನದು ಇದರ ರೇಡಿಯಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ ನೋಡ್ಬೋದು ನಿಮಗೆ C3 ಈಸ್ ಈಕ್ವಲ್ ಟು ಏನಂತ ಬರ್ಕೊಳ್ಳೋಣ? C1 + C2 ಅಂದರೆ ಸರ್ಕಂಫರೆನ್ಸ್ ಆಫ್ ದಿ ಥರ್ಡ್ ಸರ್ಕಲ್ ಏನಾಗಿರುತ್ತೆ? C1 ಮತ್ತು C2 ಸರ್ಕಂಫರೆನ್ಸ್ಗೆ ಸಮ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 2πr3, ಇದರ ರೇಡಿಯಸ್ನ R3 ಅಂದ್ಕೊಳ್ಳೋಣ. ಸೊ ಇದು ಏನಾಗುತ್ತೆ? 2πr1. ಸೊ C2ದು 2πr2. ಸೊ ಈಗ ನೋಡಿದರೆ 2π ಆಗೇ ಇರಲಿ. ಸೊ ಇಲ್ಲಿ ಕಾಮನ್ ಇದೆ 2π. ಸೊ ವಿ ಕ್ಯಾನ್ ಟೇಕ್ ಇಟ್ ಔಟ್. 2π = R1 + R2 ಅಂತ ಬರ್ಕೋಬೋದು. ಸೊ 2π × R3 = 2π × R1 + R2. 2π ಎರಡು ಕಡೆಯಿಂದ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ರೇಡಿಯಸ್ ಆಫ್ ದಿ ಥರ್ಡ್ ಸರ್ಕಲ್ ಈಸ್ ಈಕ್ವಲ್ ಟು R1 + R2. R1 ಎಷ್ಟಿದೆ? 9 ಇದೆ, ಪ್ಲಸ್ R2 ಎಷ್ಟಿದೆ? 19 ಇದೆ. ಸೊ ಹಾಗಾಗಿ R3 ಈಸ್ ಈಕ್ವಲ್ ಟು ಏನಾಗುತ್ತೆ? 19 + 9 28. ಸೊ ನಮಗೆ ಈಸಿಯಾಗೆ ಆನ್ಸರು ಸಿಕ್ಕಿರುತ್ತೆ. ಸಾರಿ, ಸೊ 28 ನಮ್ಮ ಆನ್ಸರ್ ಆಗಿರುತ್ತೆ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಈ ಥರದ್ದು ಭಾಳ ಈಸಿಯಾಗಿರೋಂಥ ಕ್ವಶನ್. ದ ವ್ಯಾಲ್ಯೂ ಆಫ್ 1 + 1/1 + 1/1 + 1 ಹೀಗಿದೆ. ಸೊ ಈ ಥರ ಕ್ವಶನ್ ಬಂದಾಗ ನಾವು ರಿವರ್ಸ್ ಆರ್ಡ್ರಲ್ಲಿ ಹೋಗಬೇಕು.
ಸೊ ಕೆಳಗಿಂದ ಮಾಡ್ತಾ ಹೋದರೆ ನಮಗೆ ಆನ್ಸರು ಸಿಗುತ್ತೆ. ಸೊ ಆ್ಯಸ್ ಇಟ್ ಈಸ್ ಆಗಿರ್ಕಣ್ಣ 1 ಪ್ಲಸ್, ಸೊ ಇಲ್ಲಿ 1 ಆಗೇ ಇರಲಿ, ಈ ಒಂದನ್ನು ಕೂಡಿದ್ರೆ 2 ಆಗುತ್ತೆ. ಸೊ ನಾನು ಅಂದ್ಕೊಂಡ್ರೆ ಏನು ಮಾಡೋದು 1/1/2 ಆಗುತ್ತೆ ಕೂಡಿದಾಗ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಈ ಎರಡನ್ನು ಕೂಡ್ಕೋಬೇಕು, 1 + 1/2. ಸೊ ಇಲ್ಲಿ ಏನಿಲ್ಲ ಅಂದರೆ 1, ಸೊ ಹಾಗೇನತ್ತೆ 2 + 1 3, 3/2 ಆಗುತ್ತೆ. ಸೊ ಇಸ್ ಈಕ್ವಲ್ ಟು ನೆಕ್ಸ್ಟ್ ಏನಾಗುತ್ತೆ, ಇದು ಮೇಲೆ ಹೋಗುತ್ತೆ, 1 ಪ್ಲಸ್ ಆಗೇ ಇರುತ್ತೆ. ಇಲ್ಲಿ ಏನಿಲ್ಲ ಅಂದರೆ 1/1. ಈಗ ಮೇಲೆ ಹೋದಾಗ ಟು ಡಿವೈಡ್ ಇರೋದು ಇಂಟು ಸೈನ್ ಆಗುತ್ತೆ, ಮತ್ತು ಅಂಶ ಛೇದಕ್ಕೆ ಬರುತ್ತೆ, ಛೇದ ಅಂಶಕ್ಕೆ ಬರುತ್ತೆ. ಟು ಇಂಟರ್ಚೇಂಜ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ 2/3. ಸೊ ಈಗೇನಾಗುತ್ತೆ 1 ಪ್ಲಸ್, ಈಗ 1 × 2 = 2/3. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ ಇವನ್ನ ಆ್ಯಡ್ ಮಾಡಬೇಕು, ಏನಿಲ್ಲ ಅಂದರೆ 1. ಸೊ 3 + 2 = 5, ನ್ಯೂಮರೇಟರ್ಲಿ 3 ಇರುತ್ತೆ. ಸೊ 5/3 ಈಸ್ ಅವರ್ ಆನ್ಸರ್. 5/3 4th ಒನ್ ಇದೆ. ಸೊ ಹಾಗಾಗಿ ನಮ್ಮ ಆನ್ಸರು 5/3. ಈ ಥರ ಲೆಕ್ಕಗಳು ಕೊಟ್ಟಾಗ ಯು ಹ್ಯಾವ್ ಟು ಗೋ ಇನ್ ಎ ರಿವರ್ಸ್ ಆರ್ಡರ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಫಿಗರ್ ಕನ್ಸಿಸ್ಟ್ ಆಫ್ 5 squares ಆಫ್ ಸೇಮ್ ಏರಿಯಾ. ಇಫ್ ದ ಏರಿಯಾ ಆಫ್ ದಿ ಫಿಗರ್ ಈಸ್ 45 square centimeter, ದೆನ್ ದ ಪೆರಿಮೀಟರ್ ಆಫ್ ದಿ ಫಿಗರ್ ಈಸ್. ಸೊ ಇಲ್ಲಿ ಟೋಟಲ್ ಏರಿಯಾ ಆಫ್ ದಿ ಫಿಗರ್ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ, 45 ಸೆಂಟಿಮೀಟರ್ ಇದೆ, 45 ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಸೊ ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಅದರದ್ದು ಪೆರಿಮೀಟರ್ನ ಕಂಡಿದ್ದಾರೆ. ಸೊ ಹಾಗಾದರೆ ಒಂದೊಂದು ಏರಿಯಾ ಮತ್ತು ಇದ್ರ ಲೆಂತ್ ಸಿಕ್ಕರೆ ನಮಗೆ ಪೆರಿಮೀಟರ್ ಕಂಡುಹಿಡಿದು ಈಸಿ ಆಗುತ್ತೆ. ಸೊ 5 squares ಈಕ್ವಲ್ ಇರೋದ್ರಿಂದ ಇದನ್ನು 5 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 5 1 5 9 45, 9 ಸೆಂಟಿಮೀಟರ್ ಸ್ಕ್ವೇರ್, ಅಂದರೆ ಇದ್ರದ್ದು 9 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಸೊ ಇದು ಸ್ಕ್ವೇರ್ ಆಗಿರೋದ್ರಿಂದ ನಮಗೆ ಗೊತ್ತಿದೆ ಎ ಸ್ಕ್ವೇರ್ ಅಂದರೆ ಎ ಸೈಡ್ ಇಂಟು ಸೈಡ್. ಸೊ ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಇಂಟು ಎ, ಆರ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 9 ಇದೆ. ಹಾಗಾಗಿ ಎ ಈಸ್ ಈಕ್ವಲ್ ಟು √9. ಸೊ ಎ ಈಸ್ ಈಕ್ವಲ್ ಟು ಏನಾಗುತ್ತೆ 3 ಸೆಂಟಿಮೀಟರ್, ಅಂದರೆ ಒಂದು ಸೈಡು 3 ಸೆಂಟಿಮೀಟರ್ ಆಯಿತು. ಸೊ ನಮಗೆ ಸೈಡ್ ಸಿಕ್ತು ಅಂದರೆ ನಮಗೆ ಪೆರಿಮೀಟರ್ ಕಂಡಿದ್ದು ಈಸಿ. ಈ ಕಂಡುಹಿಡಿಬೇಕಾದ್ರೆ ನಾವು ಮತ್ತೆ 3 ಇಂಟು ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಯು ಹ್ಯಾವ್ ಟು ಕೌಂಟ್ ದ ಔಟರ್ ಸೈಡ್ಸ್. ಸೊ ಇದನ್ನು ನಮಗೆ ಪೆರಿಮೀಟರ್ಗೆ ಕೌಂಟ್ ಆಗಲ್ಲ, ಒಳಗಿರೋಂಥವು. ಇವನ್ನ ಬಿಟ್ಬಿಟ್ಟು ಹೊರಗೆ ಎಷ್ಟಿದ್ದಾವೆ ಕೌಂಟ್ ಮಾಡಬೇಕು. ಸೊ 1 2 3 4 5 6 7 8 9 10 11 12 12 ಇದ್ದಾವೆ. 12 ಮೂಲೆ 36 ನಮ್ಮ ಸರಿಯಾದ ಉತ್ತರ. 1 2 3 4 5 6 7 8 9 10 11 12 12 ಮೂಲೆ 36. ಸೊ ಪೆಡಗಾಗಿ ಬಿಟ್ಟರೆ ಲಾಸ್ಟ್ ಲೆಕ್ಕದಕ್ಕೆ ನಾವು ಮೂವ್ ಆಗೋಣ. ಸೊ ಏನಿದೆ, ದ ಸಮ್ ಆಫ್ ದಿ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಈಸ್. ಸೊ ಇಲ್ಲೇನಿದೆ, ಫಸ್ಟ್ ಪಾಸಿಟಿವ್ ಇಂಟೀಜರ್ಸ್ ಸಮ್ ನಮಗೆ ಗೊತ್ತಿದೆ, ಅಥವಾ ನ್ಯಾಚುರಲ್ ನಂಬರ್ಸ್ n × n + 1 / 2. ಸೊ ಇದನ್ನೇನಾಗಬೇಕು, ಡಿವೈಡ್ ಬೈ 6 ಅಂದರೆ ನಾವು ಇಲ್ಲಿ ಇಂಟು ಮಾಡ್ಕೊಂಬೋಣ, ಇಂಟು 6. ಸೊ ಫಸ್ಟ್ ಏನಾಗುತ್ತೆ ನಮ್ಗೆ ಗೊತ್ತಿರುತ್ತೆ, ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ನಮ್ಮ ಡೈರೆಕ್ಟಾಗಿ 40 ಅಂದರೆ 40, ಅದ್ರ ಮುಂದಿನ ಸಂಖ್ಯೆ 41 / 2 ಇಂಟು 6. 2 1s are 2 3s are, ಇಲ್ಲೇ ಹೋಗ್ಬಿಡುತ್ತೆ. ನಮಗೆ ಈ ಥರ ಬರ್ಕೊಂಡಾಗ ಏನಾಗುತ್ತೆ, ಇಲ್ಲೇ ಸ್ಟ್ರೈಕ್ ಆದರೆ ಅರ್ಧ ಕ್ಯಾಲ್ಕುಲೇಷನ್ ಪಾರ್ಟು ನಮಗೆ ಕಡಿಮೆ ಆಗುತ್ತೆ. 40 × 41. ಸೊ 4ರಿಂದ ಗುಣಿಸ್ಬಿಟ್ಟು ಮುಂದೊಂದು ಸಂಖ್ಯೆ ಆಯಿತು. 4 1 4, 4 4 16, 0 × 3. ಸೊ 3 0s are 3, 3 × 0 is 0, 3 × 4 is 12, 1 carry, 3 6 are 18 + 1 9. So 1 carry, 3 1s are 3, 1 + 4, 4920. So first one is the right answer.